ವಿಚಾರಧಾರೆಗಳ ಮಂಥನ. ಆರ್ಸಿಯು ರಾಷ್ಟ್ರೀಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ. ಆರ್ಸಿಯುನಿಂದ ಅಂಬೇಡ್ಕರ್ ಕುರಿತು ರಾಷ್ಟ್ರೀಯ ಸಮ್ಮೇಳನ. ಪ್ರಜ್ಞೆ ವೈಚಾರಿಕತೆ ಸಾರುವ ಬೃಹತ್ ವಿಚಾರ ಸಂಕಿರಣ. ಸಮ್ಮೇಳನದಲ್ಲಿ ಪಾಲ್ಗೊಂಡ ರಾಷ್ಟ್ರಮಟ್ಟದ ಖ್ಯಾತ ಚಿಂತಕರು. ಭಾರತದ ಭವಿಷ್ಯದ ಬಗ್ಗೆ ತಜ್ಞರಿಂದ ಮಂಥನ. ಹೌದು ವೀಕ್ಷಕರೇ, ಬೆಳಗಾವಿಯ ನೆಹರು ನಗರದ ಡಾಕ್ಟರ್ BS ಜೀರ್ಗೆ ಸಭಾಂಗಣದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಪ್ರಜ್ಞೆ ವೈಚಾರಿಕತೆ ಮತ್ತು ಗಣರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯರು ಹಾಗೂ ಚಿಂತಕರು ಸಾಕ್ಷಿಯಾಗಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಪೀಠ ಹಾಗೂ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಆಯೋಜಿಸಲಾದ ಈ ರಾಷ್ಟ್ರೀಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಗದಗಿನ ಮಹಾತ್ಮ ಗಾಂಧಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಗೌರವ ಪ್ರಾಧ್ಯಾಪಕ ಡಾಕ್ಟರ್ ಡಿ ಜೀವನ್ ಕುಮಾರ್ ತಮ್ಮ ವಿಚಾರಗಳನ್ನು ಮಂಡಿಸಿದರು. ಕುವೆಂಪು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರ ಗಡ್ಕರ್ ಅವರು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಸಂವಾದವನ್ನು ಮುನ್ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ BR ಅಂಬೇಡ್ಕರ್ ತರಬೇತಿ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅಂಬೇಡ್ಕರ್ ಅವರ ವೈಚಾರಿಕ ಚಿಂತನೆಗಳು ಇಂದಿನ ಗಣರಾಜ್ಯದ ವ್ಯವಸ್ಥೆಗೆ ಎಷ್ಟು ಪೂರಕವಾಗಿವೆ ಎಂಬ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನವದೆಹಲಿಯ ಹೆಸರಾಂತ ರಾಜ್ಯಶಾಸ್ತ್ರಜ್ಞ ಹಾಗೂ ಖ್ಯಾತ ಚಿಂತಕ ಪ್ರೊಫೆಸರ್ ರಾಜೀವ್ ಭಾರ್ಗವ್ ಅವರು ಸಮ್ಮೇಳನದ ಆಶಯ ಭಾಷಣ ಮಾಡಿದರು. ಪ್ರಜ್ಞೆ ವೈಚಾರಿಕತೆ ಮತ್ತು ಗಣರಾಜ್ಯ ಎಂಬ ವಿಷಯದ ಮೇಲೆ ಬೆಳಕು ಚೆಲ್ಲಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾತ್ವಿಕ ಸಿದ್ಧಾಂತಗಳು ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಹೇಗೆ ಗಟ್ಟಿಗೊಳಿಸಿವೆ ಎಂದು ವಿವರಿಸಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಮತ್ತು ನ್ಯಾಯ ಸಿಗಬೇಕೆಂಬ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡುವಲ್ಲಿ ಇಂತಹ ಶೈಕ್ಷಣಿಕ ಸಮ್ಮೇಳನಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಇನ್ನು ಆರ್ಸಿಯು ಪ್ರೊಫೆಸರ್ CM ತ್ಯಾಗರಾಜ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಚಿಂತನೆಗಳು, ತಾತ್ವಿಕ ಸಿದ್ಧಾಂತಗಳು ಮತ್ತು ಅವರ ತತ್ವಾದರ್ಶಗಳನ್ನು ತಿಳಿಸಿದರು. ಸಮ್ಮೇಳನದ ಮೊದಲ ದಿನದ ತಜ್ಞರ ಗೋಷ್ಠಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಿಚಾರಗಳು, ಅಸ್ಮಿತೆ ಮತ್ತು ಭಾರತದ ಭವಿಷ್ಯ ಎಂಬ ವಿಷಯದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಸಂಶೋಧಕರು ಹಾಗೂ ಪ್ರಾಚಾರ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದರು. ಇವಾಗ RCU ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಈ ಸಂಭ್ರಮದ ಜ್ಞಾನದ ಬಗ್ಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕೆ ನಾನು ಸಂಧಾರಣೆ ಅಧ್ಯಕ್ಷ ಪದ ಯಾಕೆ ಉಪಯೋಗಿಸ್ತೇನೆ ಅಂದ್ರೆ ಹೀಗೆ ತುಂಬಿ ಇರ್ತಕ್ಕಂಥ ನಮ್ಮ ಈ ಆಡಿಟೋರಿಯಂನಲ್ಲಿ ನಿಮ್ಮೆಲ್ಲರ ಮನ, ಮನಸ್ಸು, ಶಕ್ತಿ ಎಲ್ಲವೂ ಕೂಡ ಇವತ್ತು ಬಾಬಾ ಸಾಹೇಬ್ ಕಡೆ ತೆಗೆದುಕೊಂಡು ಹೋಗ್ತಾ ಇರೋ ಈ ಸುಸಂದರ್ಭ ಉಪಯೋಗಿಸಿರ್ತಕ್ಕಂಥ ದೊಡ್ಡ ಅವಕಾಶಕ್ಕೆ ಇವತ್ತು ನಾವು ಈ ದೊಡ್ಡ ಒಂದು ದಿನವನ್ನು ಆಚರಿಸುವ ಸಮಯದಲ್ಲಿ ಪ್ರೊಫೆಸರ್ ರಾಜೀವ್ ಭಾರ್ಗವ್ ಅವರು ಬಂದು ತಮ್ಮ ದಿಕ್ಸೂಚಿ ಭಾಷಣವನ್ನು ನೀಡಿ ಆ ವಿದ್ವತ್ಪೂರ್ಣ ಭಾಷಣ ಒಂದು ರಾಜಕೀಯ ತಜ್ಞರಾಗಿ, ಚಿಂತಕರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಯಾವ ವಿಚಾರಧಾರೆಗಳು ಯಾವ ನೆಲೆಗಳಲ್ಲಿ ನಿಂತುಕೊಂಡಿದೆ, ಈ ಸಮಾಜಕ್ಕೆ ಎಷ್ಟು ಅದು ಪ್ರಸ್ತುತ ಆಗ್ತಕ್ಕಂಥ ಮಾತನಾಡಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಭಾರ್ಗವ್ ಅವರು ರಾಷ್ಟ್ರದ ಪ್ರಮುಖ ಚಿಂತಕರು. ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೋಬೇಕು ನಾವು. ಅವರ ವಾಗ್ಮಿಯನ್ನಿಂದ ಅವರ ಬರವಣಿಗೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜವನ್ನು ಮುಟ್ಟಿದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರು ಬಹಳ ಮಾನ್ಯತೆ ಪಡೆದಿರ್ತಕ್ಕಂಥ ತಜ್ಞರು. ಇವತ್ತು ಅವರು ಬಂದು ತಮ್ಮೆಲ್ಲ ವ್ಯಕ್ತಿಗಳ ನಡುವೆ ನಮ್ಮ ಮುಂದೆ ನಿಂತು ತಮ್ಮ ಜ್ಞಾನದ ಜರಿಯನ್ನು ಹರಿಬಿಟ್ಟಿದ್ದಾರೆ. ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ನಾನು ಇಷ್ಟಪಡ್ತೇನೆ. ಒಂದು ಉಪಕಾರ ಸ್ಮರಣೆ, ಕೃತಜ್ಞತೆ ಇದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾ ಅವರನ್ನ ನೋಡ್ಬೇಕು ನಾವು. ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಂತ ಹೇಳ್ಬೇಕಾದ್ರೆ, ಆಗಿದ್ದೆ ಅಂತ ಹೇಳ್ಬೇಕಾದ್ರೆ ಅದೆಷ್ಟು ಗುರುಗಳ ಹೆಸರನ್ನು 3-4 ಬಾರಿ ಹೇಳ್ಬೇಕಾದ್ರೆ ಅದು ಗುರು ಸ್ಮರಣೆ ಮಾಡಿದ್ದು, ನಾವು ಋಣವನ್ನು ತೀರಿಸತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಮತ್ತೆ ಭಕ್ತಿಯನ್ನು ತೋರಿಸ್ತದೆ. ನಿಮ್ಮ ಶಕ್ತಿಯಿಂದಾಗಿ ಇವತ್ತು 1200 ವಿದ್ಯಾರ್ಥಿಗಳು ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಿರೇಬಾಗೇವಾಡಿ ಕ್ಯಾಂಪಸ್ನಲ್ಲಿ ಈಗ ನಾನು ನೋಡ್ತಕ್ಕಂಥ ಶೈಕ್ಷಣಿಕ ವರ್ಷದ ಅಧ್ಯಯನವನ್ನು ಮಾಡ್ತಾರೆ. ಅದು ವಿಜ್ಞಾನವನ್ನು ಮಾಡಬೇಕು. ವಿದ್ಯಾರ್ಥಿಗಳು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ಉಪಯೋಗಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಿನ್ನೆ ಸಂತೋಷ್ ಕಾಮಗಾರಿ ಮಾತಾಡ್ತಾ ಇದ್ರು.
ಸರ್ 1 ವರ್ಷ ನಮ್ಮೂರಿಗೆ ಫ್ರೀ ಹಾಸ್ಟೆಲ್ ಕೊಡ್ಬೇಕು ಸರ್. ನೋಡಿ ಹೇಗೆ ಯೋಚನೆ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಬೇರೆ ಯೋಚನೆ ಮಾಡ್ತಾರೆ. ಅವರ ವಸತಿಗೆ ಯಾವುದೇ ಶುಲ್ಕ ತಗೋಬಾರ್ದು ಸರ್. ನಾವು ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಸಂಕಲ್ಪ ಹಿಂದೆ ಇದ್ದಾಗ ಒಬ್ಬ ಪ್ರಾಧ್ಯಾಪಕ ನನಗೆ ಹೃದಯ ತುಂಬಿ ಬಂತು. ಯಾಕೆಂದ್ರೆ ಎಷ್ಟು ಜನ ಇದು ಯೋಚನೆ ಮಾಡ್ತಾರೆ. ಹೀಗೆ ನಿಮ್ಮ ಯೋಚನೆ ಅದೇ ನನಗೆ ತುಂಬಾ ಇಷ್ಟ ಆಯಿತು. ಸಂತೋಷ ಕಾಣುವವರು ವೇದಿಕೆ ಇರ್ತಕ್ಕಂಥ ಕುಲಸಚಿವರು ಪರೀಕ್ಷಾ ಡಾಕ್ಟರ್ ಪಾಟೀಲ್ ಅವರು, ಆಮೇಲೆ ನಮ್ಮ ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ ಸ್ವಪ್ನ ಮಾಡಂದವರು, ಅಶೋಕ್ ಡಿಸೋಜಾ ಮತ್ತು ಅವರ ತಂಡ ಬಹಳ ಚೆನ್ನಾಗಿ ಆಯೋಜಿಸಿ ನಮ್ಮ ಮುಂದೆ ನಿಂತುಕೊಂಡು ದೊಡ್ಡ ಕೆಲಸವನ್ನು ಮಾಡಿ ಅದೇ ಸುಸ್ತಾಗಿ ಗೊತ್ತಿಲ್ಲ. ಮ್ಯಾಸಿವ್ ಥಿಂಗ್ ಆಗಿರೋದು. On behalf of all of our friends and me, congratulate you profoundly for your dedication towards happy life. ಅವರು ಹೇಳ್ತಾರೆ ಸರ್, ನನ್ನ ಪ್ರಾಣದ ಕೊನೆಯ ಉಸಿರೊಳಗೆ ಬಾಬಾ ಸಾಹೇಬರ ಒಂದು ವಿಷಯವನ್ನು ತೆಗೆದುಕೊಂಡು ಸಮಾಜಕ್ಕೆ ಮುಟ್ಟಿಸಬೇಕು. ನನಗೆ ಕ್ಲಾಸ್ ತರಗತಿ ಪಾಠಕ್ಕಿಂತ BR ಅಂಬೇಡ್ಕರ್ ಪೀಠದ ನಿರ್ದೇಶಕನಾಗಿ ಮಾಡಿ ನಾನು ಜಾಸ್ತಿ ಕೆಲಸ ಮಾಡ್ತೇನೆ. ನನ್ನ ಯುವ ಮಕ್ಕಳಿಗೆ ರಾಣಿಚಂದ್ರ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ಪ್ಲಾಟ್ಫಾರ್ಮ್ ಕೊಡ್ತೀನಿ ಅಂತ ಕೇಳ್ತಕ್ಕಂಥ ವಿಷಯಗಳು ನನ್ನ ಮನ ಮುಟ್ಟಿದೆ. ಸರ್ಕಾರ ಮನಸ್ಸು ಮುಟ್ಟಿದೆ. ಇದು ಬಹಳ ಇಂಪಾರ್ಟೆಂಟ್. ಯಾವ ವ್ಯಕ್ತಿಯ ಕೆಲಸ ಮುಟ್ಟುತ್ತೆ ಆ ಖಂಡಿತವಾಗಿ ಭಗವಂತನ ಕೃಪೆ ಆಗ್ತದೆ. ಇದೇ ಸಮಯದಲ್ಲಿ ಈ ಸಮ್ಮೇಳನ ತುಂಬಾ ಖುಷಿಯಾಗೋದಕ್ಕೆ ಚೆನ್ನಾಗಾಗಲಿಕ್ಕೆ ನಮ್ಮ ಮಧ್ಯದಲ್ಲಿ ತುಂಬಾ ಶಾಂತವಾಗಿ ಹೊಸ ಸೋಮಶೇಖರ್ ಸುಮಾರು ಒಂದು 100 ದಿನಗಳ ಹಿಂದೆ ನಾನು 2 ಬಾರಿ ಮೈಸೂರಿಗೆ ಹೋದಾಗ ನಾನು ಯಾವತ್ತೂ ಸೋಮಶೇಖರ್ ಅಂತ ಕರೆದಿಲ್ಲ. ಸೋಮಣ್ಣ ಅಣ್ಣ ಅಂತ ಮಾತಾಡ್ತಾರೆ. ನನಗೂ ಸಂಬಂಧ 15 ವರ್ಷಗಳದ್ದು. ನನಗಿಂತ ಮೊದಲು ಕುಲಸಚಿವರಾಗಿ ಅವರ ಕೆಲ ಕೆಲಸ ಮಾಡ್ತಾ ಇದ್ದೆ ನಾನು. ಆದರೆ ಸ್ನೇಹ ಕನ್ನಡ ಅವರು 2 ಬಾರಿ ವಿಸಿಟ್ ಮಾಡಿದ್ರು. ಆನಂತರ ಮತ್ತೆ ಒಂದು ಚರ್ಚೆಗೆ ಬಂದಾಗ ಇಲ್ಲ ಸರ್, ಒಂದು ರಾಷ್ಟ್ರಮಟ್ಟದ ಸಮಾವೇಶ ಮಾಡೋಣ. ಇದು ಯಾಕೆ ರಾಷ್ಟ್ರಮಟ್ಟದ ಸಮಾವೇಶ ಮಾಡಬೇಕು ಅಂತ ಹೇಳಿದ್ರೆ 3 ಕಾರಣಗಳಿಂದ ಮಾಡಬೇಕಾಗಿದೆ. ಅದಕ್ಕೆ ಟೈಟಲ್ ಇಡಬೇಕು, ನಾಮಕರಣ, ಮಗು ಹುಟ್ಟಿದ್ರೆ ಹುಟ್ಟಾಡ್ತದೆ, ಹೆಸರು ಇಡಬೇಕು, ಅಟೆಂಡೆನ್ಸ್ ಫಸ್ಟಿಗೆ ಬರುತ್ತೆ. ಆದರೆ ಮುಸ್ಲಿಂ ಸಮುದಾಯದಲ್ಲಿ ಝಡ್ ಅಂತಿದ್ರೆ ಲಾಸ್ಟಿಗೆ ಬಂದರೂ ಕೂಡ ಶಕ್ತಿ ಜಾಸ್ತಿ ಇರುತ್ತೆ. ಝಡ್ ಅಂದ್ರೆ ಝೋಯಾ ಅಂತ ಹೇಳ್ತಾರೆ, ಬೆಳಕು. ನನಗೆ ಗೊತ್ತಿರಲಿಲ್ಲ, ಹೇಳಿದ್ರೆ ನಾನು ಸೋಮಶೇಖರ್ ಅವರ ಮಾತಾಡುವಾಗ ಇಲ್ಲ ಯೋಚನೆ ಮಾಡ್ತೀನಿ ಅಂತ ಹೇಳಿ 24 ಗಂಟೆ ಮೆಸೇಜ್ ಬಂತು. ರೀಸನ್, ರ್ಯಾಷನಾಲಿಟಿ, ಸೀದಾ ಏನ್ ಖುಷಿ ಆಗಿದೆ. ಕಾರಣಕರ್ತರು, ನಾಮಕರಣ ಮಾಡಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಹೆಸರಲ್ಲಿ ನಾವು ಒಳ್ಳೆಯ ಪುಸ್ತಕವನ್ನು ಏಪ್ರಿಲ್ 14ನೇ ತಾರೀಕು ಬಿಡುಗಡೆ ಮಾಡಬೇಕಂತಕ್ಕಂಥ ಸಂಕಲ್ಪವನ್ನು ಹೊಂದಿರತಕ್ಕಂಥವರು ನಾವು. ನಾಜಿಮ್ ಬಿಟ್ಗಿರಿ, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.